ನಮಸ್ಕಾರ. 2 ಅಡ್ಡ 3 ದಾಳ ಕೊನೆ ಆಟ ಈಗ ಶುರು. ಶಿರಾ ಶಿಕಾರಿಗೆ ತೋಟದ ಮನೆ ಪ್ಲಾನ್. ಫೈನಲ್ ಬ್ರಹ್ಮಾಸ್ತ್ರ ಕುರುಕ್ಷೇತ್ರದಲ್ಲಿ ಧೂಳೆಬ್ಬಿಸುತ್ತ. ಕೊನೆ ದಿನ ಹೇಗಿತ್ತು ನಾಯಕರ ಅಬ್ಬರದ ಪ್ರಚಾರ? 3 ಪಕ್ಷಗಳ ಚುನಾವಣಾ ರಣತಂತ್ರ ಹೇಗಿದೆ ಗೊತ್ತಾ? ಇದೇ ಈ ಹೊತ್ತಿನ ಫೋಕಸ್ 18 ಕುರುಕ್ಷೇತ್ರದ ಆ 10 ಪ್ಲಾನ್. ನಾನು ಚೈತ್ರ ರಾಜ್. ಯಾರು ಭ್ರಷ್ಟರು ಯಾರು ಭ್ರಷ್ಟರು ಅಲ್ಲ ಅಂತ ಜನ ತೀರ್ಪು ಅದಕ್ಕೆ ಒಂದು ವೋಟಿಂಗ್ ಮಾಡ್ಸೋಣ. ಆ ವೋಟಿಂಗಿಗೆ ನನ್ನ ಕಡೆ ಏನಾದರೂ ಮತ ಜಾಸ್ತಿ ಬಂತು ಅಂದರೆ ನಾನು ರಾಜಕೀಯ ನಿರ್ವೃತ್ತಿ ಹೊಂದ್ಬಿಡ್ತೇನೆ. ಹೆಚ್ಚು ಮನೆಗಳನ್ನು ತಲುಪುವಂಥ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ. ನಾನು ನನ್ನ ಧ್ಯೇಯ, ನನ್ನ ಗುರಿ ಏನಿದೆ ಅದ್ರ ಬಗ್ಗೆ ಮಾತ್ರ ಗಮನ ಕೊಟ್ಟು ಮುಂದುವರಿತಾ ಇದ್ದೀನಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ದರ್ಶನ್ ಏನು ಹಸು ಕರು ಏನಲ್ಲ, ಕರೆದ ತಕ್ಷಣ ಓಡ್ ಬಂದ್ಬಿಡಕ್ಕೆ. ಕಾಂಗ್ರೆಸ್ ಮತ್ತು JDS ಪಕ್ಷದ ಯಾವುದೇ ಡ್ರಾಮಾಗಳು ಈ ಸಲ ನಡೆಯೋದಿಲ್ಲ. ಈಗಾಗಲೇ ಅವ್ರ ಡ್ರಾಮಾ ಹಳಸಲಾಗಿದೆ. ಹಣದ ಮುಖಾಂತರ ಅವ್ರ ಆಟ. ನಾವೆಲ್ಲ ತಿರ್ಕನ ಪ್ರತೀಕ, ನಾವೆಲ್ಲ ತಿರ್ಕ. ಅವ್ರ ಪಕ್ಕ ದೊಡ್ಡವರು, ನಾವು ಚಿಕ್ಕವರು. 20,000ಕ್ಕೂ ಹೆಚ್ಚು ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜೇಶ್ ಗೌಡ್ರ ಅಭ್ಯರ್ಥಿ ಜಯಬೇರಿಯನ್ನ ಭಾರತ ಭ್ರಷ್ಟಾಚಾರದ ಹಿನ್ನೆಲೆ ಹಣವನ್ನು ತಂದು ಚುನಾವಣೆ ನಡೆಸ್ತಾ ಇದ್ದಾರೆ. ನಾನೇ ಸಾಕಿದ ಗಿಣಿ ಅಲ್ಲ, ಕಾಂಗ್ರೆಸ್ ಸಾಕಿದ ಗಿಣಿ. ಸೂರ್ಯಾತಿಕ್ಕೆ ಭ್ರಷ್ಟ ಅಂತ ಗೊತ್ತಾದ್ಮೇಲೆ ಜೊತೆಲಿ ಇಟ್ಕೊಂಡ್ರೆ ಆವತ್ತೇ ನನ್ನ ಪಕ್ಷದಿಂದ ಹೊರ ಹಾಕ್ಬೋದಾಯ್ತಲ್ಲ. ಬದಲಾವಣೆಗಾಗಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಬೇಕು ಅಂತಕ್ಕಂಥ ಒಲವು ತೋರಿರ್ತಕ್ಕಂಥದ್ದು. 2 ಅಡ್ಡ 3 ದಾಳ ಕೊನೆಯಾಟ ಈಗ ಶುರು. ಶಿರಾ ಶಿಕಾರಿಗೆ ತೋಟದ ಮನೆ ಪ್ಲಾನ್. ಫೈನಲ್ ಬ್ರಹ್ಮಾಸ್ತ್ರ ಕುರುಕ್ಷೇತ್ರದಲ್ಲಿ ಧೂಳೆಬ್ಬಿಸುತ್ತ. 2 ಕಣ 3 ಪಕ್ಷಗಳ ಮಹಾಯುದ್ಧ. ದಿಗ್ಗಜ ನಾಯಕರ ಮತಬೇಟೆ, ಮಾತಿನ ಮಲ್ಲಯುದ್ಧ, ಅಬ್ಬರ ವಾಕ್ಸಮರ, ಆರೋಪ ಪ್ರತ್ಯಾರೋಪ. ಕಳೆದ ಹಲವು ದಿನಗಳಿಂದ ಮಿನಿ ಸಮರದ ಮಹಾಕದನ ಭರ್ಜರಿ ಸದ್ದು ಮಾಡ್ತಾನೆ ಬಂದಿದೆ. ಉಪಕದನದ ಆರ್ಭಟದ ಪ್ರಚಾರಕ್ಕೆ ಬಹಿರಂಗ ಕ್ಯಾಂಪೇನ್ಗೆ ಭಾನುವಾರದಂದು ಅಂತಿಮ ತೆರೆ ಬಿದ್ದಿದೆ. ಕುರುಕ್ಷೇತ್ರದಲ್ಲಿ ನಾಯಕರ ಆರ್ಭಟದ ಪ್ರಚಾರಕ್ಕೆ ತೆರೆ ಬಿದ್ದಿರಬಹುದು. ಆದರೆ ಬೈ ಎಲೆಕ್ಷನ್ ದಂಗಲ್ನ ಅಸಲಿ ಆಟ ಈಗ ಶುರುವಾಗಿದೆ. ದಿ ರಿಯಲ್ ಗೇಮ್ ಬಿಗಿನ್ಸ್ ನಾವ್. ಚುನಾವಣಾ ರಣಾಂಗಣದಲ್ಲಿ ಗೆದ್ದೇ ಗೆಲ್ಲಬೇಕೆಂಬ ಹಠಕ್ಕೆ ಬಿದ್ದ 3 ಪಕ್ಷಗಳ ನಾಯಕರು ತಮ್ಮದೇ ಆದ ಸ್ಟ್ರಾಟಜಿ ರೂಪಿಸುತ್ತಿದ್ದಾರೆ. ಎಷ್ಟು ದಿನ ಹೆಣೆದ ಚುನಾವಣಾ ರಣತಂತ್ರವಲ್ಲ, ಈಗ ಕೊನೆ ಗಳಿಗೆಯಲ್ಲಿ ಕೊನೆ ಕಸರತ್ತನ್ನ ನಡೆಸ್ತಿವೆ ತ್ರಿವಳಿ ಪಕ್ಷಗಳು. ಕುರುಕ್ಷೇತ್ರದ ಆ 10 ಪ್ಲಾನ್ಗಳು ರಾಜಕೀಯ ರಣಾಂಗಣದ ಲೆಕ್ಕಾಚಾರವನ್ನೇ ಉಲ್ಟಾ ಪಲ್ಟಾ ಮಾಡಬಹುದು. ರಣಾಂಗಣದ ಆ 10 ಪ್ಲಾನ್ಗಳು ಉಪಸಮರದ ದಿಕ್ಕನ್ನೇ ಬದಲಿಸಿ ಬಿಡಬಹುದು. ಕೊನೆ ಘಳಿಗೆಯಲ್ಲಿ ಬಿಡೋ ಆ 10 ಅಸ್ತ್ರದಿಂದ ಏನು ಬೇಕಾದರೂ ಆಗಬಹುದು. ಭಾನುವಾರದಂದು 3 ಪಕ್ಷಗಳ ಅಂತಿಮ ಹಣಾಹಣಿ ಭರ್ಜರಿಯಾಗಿತ್ತು. ತ್ರಿವಳಿ ಪಕ್ಷಗಳ ಸರ್ಕಸ್, ಘಟಾನುಘಟಿಗಳ ರೌಂಡ್ಸ್, ಚುನಾವಣಾ ರಣತಂತ್ರ, ಮೆಗಾ ಪ್ಲಾನ್, ನೀನಾ ನಾನಾ ಎಂಬ ಸಮರ. 2 ಅಡ್ಡಾದಲ್ಲಿ 3 ದಾಳ ಹೂಡಲಾಗಿದ್ದು ಕೊನೆ ಆಟ ಈಗ ಶುರುವಾಗಿದೆ. ಶಿರಾ ಶಿಕಾರಿಗೆ ತೋಟದ ಮನೆ ಪ್ಲಾನ್ ರೆಡಿಯಾಗಿದೆಯಾ? ಫೈನಲ್ ಬ್ರಹ್ಮಾಸ್ತ್ರ ಕುರುಕ್ಷೇತ್ರದಲ್ಲಿ ಧೂಳೆಬ್ಬಿಸುತ್ತ. ಶಿರಾದಲ್ಲಿ ಅಪ್ಪನ ಬೆನ್ನಿಗೆ ನಿಂತಿದ್ದಾರೆ ವಿಜಯೇಂದ್ರ. ರಾರಾ ಕ್ಷೇತ್ರದಲ್ಲಿ ಬಂಡೆಯಂತೆ ನಿಂತಿದ್ದಾರೆ ಡಿ.ಕೆ. ಬ್ರದರ್ಸ್. 2 ಕ್ಷೇತ್ರಗಳಲ್ಲೂ ಸೈಲೆಂಟ್ ಆಗಿ ಸ್ಕೆಚ್ ಹಾಕ್ತಿದ್ದಾರೆ ದಳಪತಿಗಳು. ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದ ಬೆನ್ನಲ್ಲೇ 3 ಪಕ್ಷಗಳು ತೆರೆಮರೆಯಲ್ಲೇ ತಂತ್ರಗಾರಿಕೆ ಹೂಡ್ತಿವೆ ಅನ್ನೋ ಮಾತುಗಳಿವೆ. ಪ್ರತಿಸ್ಪರ್ಧಿಗಳನ್ನ ಹಣಿಯೋದಕ್ಕೆ ದಿಗ್ಗಜರೇ ಕುಳಿತು ಮೆಗಾ ಕಸರತ್ತು ಮಾಡ್ತಿದ್ದಾರೆ. ಉಪಸಮರದ ಬಹಿರಂಗ ಪ್ರಚಾರಕ್ಕೆ ಅಂತಿಮ ತೆರೆ. ಕೊನೆ ಕ್ಷಣದಲ್ಲಿ ನಾಯಕರಿಂದ ಮೆಗಾ ಪ್ಲಾನ್. ಹಾಗಾದ್ರೆ ಶಿರಾ ಹಾಗೂ RR ಕ್ಷೇತ್ರವನ್ನ ಗೆಲ್ಲಲು 3 ಪಕ್ಷಗಳ ನಾಯಕರು ಏನ್ ಮಾಡ್ತಿದ್ದಾರೆ? ಕುರುಕ್ಷೇತ್ರದ ಆ 10 ಅಸ್ತ್ರಗಳು ಯಾವುದು? ಏನಿದು ತೋಟದ ಮನೆ ಪ್ಲಾನ್? ಹೇಗಿದೆ ಅನುಕಂಪದ ಅಲಯ ಸೈಲೆಂಟ್ ಸ್ಟ್ರಾಟಜಿ? ಇವೆಲ್ಲದರ ಬಗ್ಗೆ ನಾವು ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕೂ ಮೊದಲು ಈ ನಾಯಕರ ನಡುವಿನ ವಾಕ್ಸಮರ ಯಾವ ರೀತಿ ಇತ್ತು ಅನ್ನೋದನ್ನ ನೋಡೋಣ. ಯಾರು ಭ್ರಷ್ಟರು ಯಾರು ಭ್ರಷ್ಟರು ಅಲ್ಲ ಅಂತ ಜನ ತೀರ್ಪು ಹೆಚ್ಚು ಮನೆಗಳನ್ನು ತಲುಪುವಂಥ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ. ದರ್ಶನ್ ಏನು ಹಸು ಕರು ಏನಲ್ಲ, ಕರೆದ ತಕ್ಷಣ ಓಡ್ ಬಂದ್ಬಿಡಕ್ಕೆ. ಯಾವುದೇ ಡ್ರಾಮಾಗಳು ಈ ಸಲ ನಡೆಯೋದಿಲ್ಲ. ಹಣದ ಮುಖಾಂತರ ಅವ್ರ ಆಟ. ನಾವೆಲ್ಲ ತಿರ್ಕನ ಪ್ರತೀಕ, ನಾವೆಲ್ಲ ನಾನೇ ಸಾಕಿದ ಗಿಣಿ ಅಲ್ಲ, ಕಾಂಗ್ರೆಸ್ ಸಾಕಿದ ಗಿಣಿ. ಸೂರ್ಯಾತಿಕ್ಕೆ ಭ್ರಷ್ಟ ಅಂತ ಗೊತ್ತಾದ್ಮೇಲೆ ಜೊತೆಲಿ ಇಟ್ಕೊಂಡ್ರೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೀನಿ ಅಂದಿದ್ಯಾಕೆ ಮುನಿರತ್ನ? ಹಣ ಹಂಚೋದಕ್ಕೆ ಬಂದಾಗ ಹಿಡ್ಕೊಂಡಿದ್ದಾರೆ ಹೊರತು ಇಲ್ಲಿ ಯಾವ ಗಲಭೆಗಳು ಇಲ್ಲ. RR ನಗರದಲ್ಲಿ ಡಿ.ಕೆ. ಬ್ರದರ್ಸ್ ವರ್ಸಸ್ ಮುನಿರತ್ನ ನಡುವಿನ ಮಾತಿನ ಸಮರ ತಾರಕಕ್ಕೇರಿದೆ.
ನಮ್ಮಿಬ್ಬರಲ್ಲಿ ಭ್ರಷ್ಟ ಯಾರು ಅಂತ ಜನರನ್ನ ಕೇಳಿ ಗೊತ್ತಾಗುತ್ತೆ ಅಂತ ಡಿಕೆಶಿ ವಿರುದ್ಧ ಕಿಡಿಕಾರಿದ್ರು ಬಿಜೆಪಿ ಕಲಿ ಮುನಿರತ್ನ. ಯಾರು ಭ್ರಷ್ಟರು ಯಾರು ಭ್ರಷ್ಟರು ಅಲ್ಲ ಅಂತ ಜನ ತೀರ್ಕೊಳ್ಳಿ. ಅದಕ್ಕೆ ಒಂದು ವೋಟಿಂಗ್ ಮಾಡ್ಸೋಣ. ಆ ವೋಟಿಂಗಿಗೆ ನನ್ನ ಕಡೆ ಏನಾದರೂ ಮತ ಜಾಸ್ತಿ ಬಂತು ಅಂದರೆ ನಾನು ರಾಜಕೀಯ ನಿವೃತ್ತಿ ಹೊಂದ್ಬಿಡ್ತೇನೆ. ಕಾಂಗ್ರೆಸ್ ಹುರಿಯಾಳು ಕುಸುಮ ಮಾತನಾಡಿ, ನಾನು ನನ್ನ ಗುರಿ ಬಗ್ಗೆ ಮಾತ್ರ ಗಮನ ಕೊಟ್ಟಿದ್ದೀನಿ ಅಂದ್ರು. ರಾಜಕೀಯದಲ್ಲಿ ವಿರೋಧ ಪಕ್ಷಗಳ ಹೇಳಿಕೆಗಳ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ದೆ, ಕಮ್ಮಿ ಸಮಯ ಇರೋದ್ರಿಂದ ಹೆಚ್ಚು ಮನಗಳನ್ನು ತಲುಪುವಂಥ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಅವರ ಹೇಳಿಕೆಗಳು ಏನೇ ಇರಬಹುದು, ನಾನು ನನ್ನ ಧ್ಯೇಯ, ನನ್ನ ಗುರಿ ಏನಿದೆ ಅದ್ರ ಬಗ್ಗೆ ಮಾತ್ರ ಗಮನ ಕೊಟ್ಟು ಮುಂದುವರಿತಾ ಇದ್ದೀನಿ. 20,000 ಮತದ ಅಂತರದಿಂದ ಗೆಲ್ತೀವಿ ಅಂದ್ರು ವಿಜಯೇಂದ್ರ. ಏನು ಶಿರಾ ಕ್ಷೇತ್ರದ ಉಸ್ತುವಾರಿಯನ್ನ ವಹಿಸಿಕೊಂಡ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ನಾವು 20,000 ಮತಗಳ ಅಂತರದಿಂದ ಗೆಲ್ತೀವಿ, ಇಲ್ಲಿ ಜೆಡಿಎಸ್ ಕಾಂಗ್ರೆಸ್ ಡ್ರಾಮಾ ನಡೆಯಲ್ಲ ಅಂದ್ರು. ಬದಲಾವಣೆಗಾಗಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಬೇಕು ಅಂತಕ್ಕಂಥ ಒಲವು ತೋರಿರ್ತಕ್ಕಂಥದ್ದು. ನೀವು ಎಲ್ಲೇ ಹೋಗಿ, ಯಾವುದೇ ಹಳ್ಳಿಗೆ ಹೋಗಿ, 100 ಜನ ನೀವು ಯುವಕರನ್ನ ಮಾತಾಡ್ಸಿದ್ರೆ 80-90 ಯುವಕರು ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮಾತಾಡ್ತಾರೆ. ಈಗ ಆಲ್ರೆಡಿ ಮತದಾರರು ತೀರ್ಮಾನ ಮಾಡಿದ್ದಾರೆ ಬಿಜೆಪಿ ಗೆಲ್ಲಿಸಬೇಕು ಅಂತಕ್ಕಂಥದ್ದು. ಯಾವುದೇ ಬೇರೆ ಕಾಂಗ್ರೆಸ್ ಮತ್ತು JDS ಪಕ್ಷದ ಯಾವುದೇ ಡ್ರಾಮಾಗಳು ಈ ಸಲ ನಡೆಯೋದಿಲ್ಲ, ಬಿಜೆಪಿ ಗೆಲ್ತಾರೆ. ಇನ್ನು ಶಿರಾದಲ್ಲಿ ದಳಪತಿಗಳು ಕುಟುಂಬ ಸಮೇತ ಭರ್ಜರಿ ಮತಬೇಟೆ ನಡೆಸಿದ್ರು. ಈ ವೇಳೆ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ HDK, ವಿಜಯೇಂದ್ರ ಏನ್ ಸಾಧನೆ ಮಾಡಿದ್ದಾರೆ, ಅವರ ಆಟವೇ ಬೇರೆ ರೀತಿ ನಡೀತಿದೆ ಅಂದ್ರು. ಅವ್ರ ಡ್ರಾಮಾ ನಡೀತದೋ ನಮ್ಮ ಡ್ರಾಮಾ ನಡೀತದೋ ನೋಡೋಣ. 10ನೇ ತಾರೀಕು ಗೊತ್ತಾಗ್ತದೆ ಫಲಿತಾಂಶ. ಎಲ್ಲ ಕಡೆ ಇವ್ರ ಡ್ರಾಮಾ ನಡೀಲಿಕ್ಕೆ ಈಗಾಗಲೇ ಅವ್ರ ಡ್ರಾಮಾ ಹಳಸಲಾಗಿದೆ. ಹಣದ ಮುಖಾಂತರ ಅವ್ರ ಆಟ. ವಿಜಯೇಂದ್ರ ಅವ್ರ ಆಟ ನಡೀತಿರೋದು ಹಣದ ಮುಖಾಂತರ. ಏನು ವಿಜಯೇಂದ್ರ ಏನು ದೊಡ್ಡ ಸಾಧನೆ ಮಾಡಿದ್ದಾರಾ? ಏನು ಸಾಧನೆ ಮಾಡಿದ್ದಾರೆ ವಿಜಯೇಂದ್ರ? RR ನಗರದಲ್ಲಿ ಅಕ್ರಮ ಹಣ ಹಂಚಿಕೆ ನಡೀತಿದೆ ಅಂತ ಗುಮಾನಿ ಬಗ್ಗೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ, 2000ರಲ್ಲಿ ನಡೆದ ಕನಕ್ಪುರ ಚುನಾವಣೆ ನೆನಪಾಗ್ತಿದೆ ಅಂತ ಹೇಳಿದ್ರು. ಈ ಎರಡೂ ಪಕ್ಷಗಳ ಆರೋಪ ಪ್ರತ್ಯಾರೋಪಗಳಿದ್ದಾವೆ. ಎರಡೂ ಪಕ್ಷಗಳಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರದ ಹಿನ್ನೆಲೆ ಹಣವನ್ನು ತಂದು ಚುನಾವಣೆ ನಡೆಸ್ತಾ ಇದ್ದಾರೆ. ಈಗ ನಿನ್ನೆ ರಾತ್ರಿ ಕಾಂಗ್ರೆಸ್ನವರು 1000 ರೂಪಾಯಿ ಹಣ ಹಂಚಕ್ಕೆ ಹೋದಂತೂ ಸಿಗಾಕೊಂಡಿದ್ದಾರೆ. ಅದು ದೊಡ್ಡ ಇಶ್ಯೂ ಆಗಿದೆ. ಅದರಿಂದ ಇಲ್ಲಿ ಇಬ್ಬರು ಒಂದೇ ಮನೆಯಲ್ಲಿ ಕೂತಿದ್ದಾರೆ. ಇನ್ನು ಬೈ ಎಲೆಕ್ಷನ್ ಅಖಾಡದಲ್ಲಿ ಧೂಳೆಬ್ಬಿಸ್ತಾ ಇರೋ DK ಬ್ರದರ್ಸ್ ಕೂಡ ವಿಪಕ್ಷಗಳಿಗೆ ಮಾತಿನಲ್ಲೇ ಡಿಚ್ಚಿ ಕೊಟ್ರು. RR ನಗರದಲ್ಲಿ ಆರ್ಭಟಿಸ್ತಿರೋ DK, ನನ್ನ ಹತ್ರನೂ ಒಂದಷ್ಟು ದಾಖಲೆಗಳಿವೆ ಅಂದ್ರು. ನೋಡೋಣ, ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸು, ದುಡ್ಡು ಹಂಚಾಯ್ದು ಎಲ್ಲ ದಾಖಲೆಗಳೆಲ್ಲ ಇದೆ. ಎಲ್ಲ ದುಡ್ಡೆಲ್ಲ ವಿಪರೀತ ಹಂಚ್ತಾ ಇದ್ದಾರೆ. ನಾವು ಪೊಲೀಸವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ಇದೀವಿ. ಇನ್ನು ಅವರೇನು ಕ್ರಮ ಕೈಗೊಂಡಿಲ್ಲ. ಇಲ್ಲಿ ಅವ್ರೇನೇನು ಮಾಡ್ತಾರೋ ಮಾಡಲಿ, ನಾವೇನು ಮಾಡಬೇಕು ಮಾಡ್ತೀವಿ. ಹೇಗಿದೆ ಗೊತ್ತಾ 3 ಪಕ್ಷಗಳ ಚುನಾವಣಾ ರಣತಂತ್ರ? ಶಿರಾ ಶಿಖರವನ್ನು ಏರಲು ವಿಜಯದ ಮೆಗಾ ಪ್ಲಾನ್. ಉಪಚುನಾವಣೆಯನ್ನ 3 ಪಕ್ಷಗಳು ಪ್ರತಿಷ್ಠೆಯ ಕಣವನ್ನಾಗಿ ಸ್ವೀಕರಿಸಿವೆ. ತೆರೆಮರೆಯಲ್ಲಿಯೇ ತ್ರಿವಳಿ ಪಕ್ಷಗಳು ಭರ್ಜರಿ ಕಸರತ್ತನ್ನ ನಡೆಸುತ್ತಿವೆ. 3 ಪಕ್ಷಗಳ ನಾಯಕರು ಒಬ್ಬರಿಗೊಬ್ಬರು ಕಡಿಮೆ ಇಲ್ಲ ಎಂಬಂತೆ ರಣತಂತ್ರಗಳನ್ನ ಹೂಡುತ್ತಿದ್ದಾರೆ. ಇಷ್ಟು ದಿನ RR ನಗರದಲ್ಲಿ ಚುನಾವಣಾ ರಣತಂತ್ರ ಹೂಡಿದ್ದ ಬಿಜೆಪಿ ರಣಕಲಿಗಳು ಈಗ ಶಿರಾದಲ್ಲೂ ಕೂಡ ಗುಪ್ತಾಗಿ ರಣತಂತ್ರ ಹೆಣಿತಿದ್ದಾರೆ ಎಂಬ ಮಾತಿದೆ. ಶಿರಾ ದಳಪತಿಗಳ ಹಾಗೂ ಕೈಕಲಿಗಳ ಭದ್ರಕೋಟೆ. ಹಾಗಾಗಿ ಹೇಗಾದರೂ ಮಾಡಿ ಈ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲೇಬೇಕು ಅಂತ ಕೊನೆ ಹಂತದವರೆಗೂ ಬಿಜೆಪಿ ಸರ್ಕಸ್ ಮಾಡ್ತಿದೆ. ಶಿರಾ ಕ್ಷೇತ್ರದ ಉಸ್ತುವಾರಿ ಹೊತ್ಕೊಂಡಿರುವ ವಿಜಯೇಂದ್ರ ಅಂತೂ ಕಳೆದ 15 ದಿನಗಳಿಂದ ಶಿರಾದ ಬಳಿಯೇ ಠಿಕಾಣಿ ಹೂಡಿದ್ದಾರೆ. ತಮ್ಮ ಅಭ್ಯರ್ಥಿ ರಾಜೇಶ್ ಗೌಡ ಗೆಲುವಿಗೆ ರಣತಂತ್ರ ಹೆಣಿತಿದ್ದಾರೆ. ಶಿರಾ ಗಡಿಯಾಚೆ ಕುಳಿತು ವಿಜಯದ ತಂತ್ರಗಾರಿಕೆ. ತೋಟದ ಮನೆಯಲ್ಲಿ ರೆಡಿ ಆಯ್ತಾ ಬ್ಲೂ ಪ್ರಿಂಟ್? ಕಳೆದ 15 ದಿನಗಳಿಂದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ತುಮಕೂರು ಶಿರಾ ಗಡಿಯಲ್ಲಿರೋ ಬೆಳ್ಳೂರು ಕ್ರಾಸ್ನ ತೋಟದ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಅಲ್ಲಿಯೇ ಕುಳಿತುಕೊಂಡು ಶಿರಾ ಉಪಚುನಾವಣೆಯ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಶಿರಾದ ಸ್ಥಳೀಯ ಬಿಜೆಪಿ ಮುಖಂಡರ ಜೊತೆ ಸಭೆ ಮೇಲೆ ಸಭೆ, ದಳಪತಿಗಳ ಭದ್ರಕೋಟೆಯಲ್ಲಿ ಕಮಲವನ್ನ ಅರಳಿಸಲೇಬೇಕು ಅಂತ ಪಣ ನಡೆಸಿದ್ರು. ಬೂತ್ ಮಟ್ಟದಿಂದ ಹಿಡಿದು ಎಲ್ಲೆಡೆ ಪ್ರಚಾರ ಮಾಡಿದ್ರು ವಿಜಯೇಂದ್ರ. ಸಿಎಂ ಯಡಿಯೂರಪ್ಪ ಕೂಡ 2 ದಿನಗಳ ಹಿಂದೆ ಭರ್ಜರಿ ರೋಡ್ ಶೋ ನಡೆಸಿ ಮತ ಪ್ರಚಾರ ಮಾಡಿದ್ರು. ಆಗ ಶಿರಾವನ್ನ ಶಿಕಾರಿಪುರ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಹಾಗೆ ಇನ್ನು 6 ತಿಂಗಳಲ್ಲಿ ಮದಲೂರು ಕೆರೆ ತುಂಬಲಿದೆ, ನಾನೇ ಉದ್ಘಾಟಿಸ್ತೀನಿ ಅಂದಿದ್ರು. ಒಟ್ನಲ್ಲಿ ಈ ಬಾರಿ ಬಿಜೆಪಿ ಅಭಿವೃದ್ಧಿಯ ಮಂತ್ರದೊಂದಿಗೆ ಶಿರಾ ಕ್ಷೇತ್ರವನ್ನ ಗೆಲ್ಲೋಕೆ ಹೊರಟಿದೆ. ಗೌಡ್ರ ಕುಟುಂಬದಿಂದ ಕೊನೆ ದಿನ ಶಕ್ತಿ ಪ್ರದರ್ಶನ.
ಜೆಡಿಎಸ್ ಭದ್ರಕೋಟೆಯಾಗಿರೋ ಶಿರಾದಲ್ಲಿ ಬೆಳಗ್ಗೆಯಿಂದಲೇ ಗೌಡ್ರ ಕುಟುಂಬ ಅಬ್ಬರದ ಪ್ರಚಾರ ನಡೆಸಿದ್ರು. ತಮ್ಮ ಭದ್ರಕೋಟೆಯನ್ನ ತಮ್ಮ ತೆಕ್ಕೆಯಲ್ಲಿಯೇ ಉಳಿಸಿಕೊಳ್ಳಬೇಕೆಂದು ದಳಪತಿಗಳು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ದಳಪತಿಗಳು ಕೊನೆಯ ದಿನ ತಮ್ಮ ಶಕ್ತಿ ಪ್ರದರ್ಶಿಸಿದ್ರು. ದೊಡ್ಡಗೌಡರು, ಕುಮಾರಸ್ವಾಮಿ, ರೇವಣ್ಣ, ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿದ್ರು. ಯುವ ಮತದಾರರನ್ನ ಸೆಳೆಯಲು ಮೊಮ್ಮಗ ಕಣಕ್ಕಿಳಿದ್ರೆ ಒಕ್ಕಲಿಗರ ಮತಗಳನ್ನ ಸೆಳೆಯಲು ದೇವೇಗೌಡರು ಅಖಾಡಕ್ಕೆ ಇಳಿದಿದ್ರು. ಕೊನೆಯ ದಿನ ಜೆಡಿಎಸ್ ಕಲಿಗಳು ಭಾವನಾತ್ಮಕ ಅಸ್ತ್ರ ಪ್ರಯೋಗಿಸಿದ್ರು. ಸೆರಗೊಡ್ಡಿ ಮತ ಭಿಕ್ಷೆ ಬೇಡಿದ ಅಮ್ಮಜಮ್ಮ. ಭಾವನಾತ್ಮಕವಾಗಿ ಮಾತನಾಡಿದ ಜೆಡಿಎಸ್ ಅಭ್ಯರ್ಥಿ ಅಮ್ಮಜಮ್ಮ ಮತದಾರರಲ್ಲಿ ಸೆರೆಗೊಡ್ಡಿ ಮತ ಭಿಕ್ಷೆ ಬೇಡಿದ್ರು. ಸಂಜೆ ನಡೆದ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ದಿವಂಗತ ಸತ್ಯನಾರಾಯಣ ಅವರ ಪತ್ನಿ ಪತಿಯ ಅಕಾಲಿಕ ಸಾವು ಮುಂದಿಟ್ಟು ಮತ ಯಾಚಿಸಿದ್ರು. ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸುಮಲತಾ ಸೆರೆಗೊಡ್ಡಿ ಮತ ಬೇಡಿದ್ರು. ಈಗ ಅದೇ ಮಾದರಿಯಲ್ಲೇ ಭಾವನಾತ್ಮಕವಾಗಿ ಮತ ಕೇಳಿದ್ರು ಅಮ್ಮಜಮ್ಮ. ದಯಮಾಡಿ ನೀವು ಮತ ಹಾಕ್ಬೇಕಂತ ಶಿರಾ ತಾಲೂಕಿಗೆ ಇರೋ ತರವ ಸಮಸ್ಯೆ ಮಾಡ್ತೀವಿ. ನನಗೆ ಮತ ಹಾಕಿ ನನ್ನ ಸೆರಗಿಗೆ. ಎಲ್ಲರಿಗೂ ನಮಸ್ಕಾರ. ನೀರಾವರಿ ಅಸ್ತ್ರ ಪ್ರಯೋಗಿಸಿದ ಕೈಕಲಿಗಳು. ಮನೆ ಮನೆ ಪ್ರಚಾರಕ್ಕೆ ಸೈ ಎಂದ ಕೈಕಲಿಗಳು. ಕಾಂಗ್ರೆಸ್ ದಿಗ್ಗಜರು ಕೂಡ ಶಿರಾ ಕ್ಷೇತ್ರದಲ್ಲಿ ಮತ್ತೆ ತಮ್ಮ ಮಡಲಿಗೆ ಪಡೆದುಕೊಳ್ಳುವುದಕ್ಕಾಗಿ ಇನ್ನಿಲ್ಲದ ಕಸರತ್ತು ನಡೆಸಿದ್ರು. ಕೊನೆ ದಿನ ಕಾಂಗ್ರೆಸ್ ಮಹಿಳಾ ಸಮಾವೇಶವನ್ನ ನಡೆಸಿತು. ಮತದಾರರ ಮನ ಸೆಳೆಯಲು ಕಾಂಗ್ರೆಸ್ ಕಲಿಗಳು ನೀರಾವರಿ ಅಸ್ತ್ರ ಹೂಡಿದ್ರು. ಟಿಬಿ ಜಯಚಂದ್ರ ಕಾನೂನು ಸಚಿವರಾಗಿದ್ದಾಗ ಮದಲೂರು ಕೆರೆಗೆ ನೀರು ತುಂಬಿಸೋ ಯೋಜನೆಯ ಪ್ಲಾನ್ ಮಾಡಿದ್ರು. 35 ಕಿಲೋಮೀಟರ್ ಕೆನಾಲ್ ಮಾಡಿಸಿದ್ರು. 12 ದಿನ ಹೇಮಾವತಿಯಿಂದ ನೀರು ಕೂಡ ಹರಿಸಿದ್ರು. ಈ ಬಾರಿಯೂ ನೀರಾವರಿಯ ಅಜೆಂಡಾವನ್ನ ಇಟ್ಕೊಂಡೇ ಕೈಕಲಿಗಳು ಭರ್ಜರಿ ಪ್ರಚಾರ ನಡೆಸಿದ್ರು. ಬಹಿರಂಗ ಪ್ರಚಾರದ ಕೊನೆಯ ದಿನ ಟಿಬಿ ಜಯಚಂದ್ರ ಸೇರಿದಂತೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರು ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿದ್ರು. ಮನೆ ಮನೆಗೆ ತೆರಳಿದ್ರೆ ಮತದಾರರನ್ನ ಬಹುಬೇಗ ಓಲೈಕೆ ಮಾಡಬಹುದೆಂಬ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ತಂತ್ರಕ್ಕೆ ಕೈ ಹಾಕಿದೆ. ಇಡೀ ತುಮಕೂರು ಜಿಲ್ಲೆಯಲ್ಲಿ ಟಿಬಿ ಜಯಚಂದ್ರ ಕೂಡ ಪ್ರಬಲ ನಾಯಕರಾಗಿದ್ದು ಕ್ಷೇತ್ರದಲ್ಲಿ ಒಳ್ಳೆ ಹಿಡಿತ ಹೊಂದಿದ್ದಾರೆ. ಶಿರಾ ಮಿನಿ ಸಮರ 3 ಪಕ್ಷಗಳ ನಡುವಿನ ತೀವ್ರ ಹಣಾಹಣಿಗೆ ಸಾಕ್ಷಿಯಾಗಿದೆ. ತ್ರಿಕೋಣ ಸ್ಪರ್ಧೆ ಏರ್ಪಟ್ಟಿದ್ದು ತ್ರಿವಳಿ ಪಕ್ಷದ ಅಭ್ಯರ್ಥಿ ಒಬ್ಬರಿಗೊಬ್ಬರು ಪ್ರಬಲ ಪೈಪೋಟಿ ನೀಡಲಿದ್ದಾರೆ. ಹಾಗೆ ಇನ್ನೊಂದು ಕಡೆ ರಾಜರಾಜೇಶ್ವರಿ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ 3 ಪಕ್ಷಗಳು ಪಣ ತೊಟ್ಟಿದ್ದು ಚುನಾವಣಾ ರಣತಂತ್ರ ಹೂಡ್ತಿವೆ. 3 ಪಕ್ಷಗಳು ಉಪಚುನಾವಣೆಯನ್ನು ಪ್ರತಿಷ್ಠೆಯ ಸಮರವಾಗಿ ತೆಗೆದುಕೊಂಡಿದೆ. ಶಿರಾ ಕ್ಷೇತ್ರದ ಚುನಾವಣಾ ತಂತ್ರಗಾರಿಕೆ ನೋಡಿದ್ರೆ ಆರ್ಆರ್ ನಗರದಲ್ಲಿ ಯಾವ ರೀತಿ ಸೀಕ್ರೆಟ್ ಪ್ಲಾನ್ಗಳನ್ನ ಮಾಡಲಾಗ್ತಿದೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ತರಕಾರಿ ಹರಿಯಾಕತ್ತಿದ್ವಿ ಸರ್, ಎಲ್ಲ ಹೋಳಿಗೆ ಕೊಚ್ಕೊಂಡು ಹೋಗ್ಬಿಟ್ಟೈತ್ರಿ ಸರ್. ನಮ್ಮಲ್ಲಿ ಮಾತ್ರ ಜಲಕಂಟಕದ ಕಂಪ್ಲೀಟ್ ಕವರೇಜ್. ಮತ್ತೆ ಆತಂಕದಲ್ಲಿ ಇಲ್ಲಿ ಜನರಿದ್ದಾರೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಈಗ ಪ್ರವಾಹದ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಸಲ ಅದ್ರ ನೀರು ಬಿಟ್ಟಾರೆ ಸರ್. ಮಹಾಪ್ರವಾಹ ಮೆಗಾ ಕವರೇಜ್ ನಿಮ್ಮ ಹಾಗೆಯೇ ಸ್ಟ್ರಾಟಜಿ ಹೆಣಿತಿದ್ದಾರೆ. ಈ ಬಗ್ಗೆ ಹೇಳ್ತೀವಿ ನೋಡಿ. ರಾಜರಾಜೇಶ್ವರಿ ನಗರದಲ್ಲೂ ಕಮಲ, ಕೈ, ದಳ 3 ಪಕ್ಷಗಳ ನಡುವೆ ತೀವ್ರ ಹಣಾಹಣಿ ಇದೆ. ತ್ರಿವಳಿ ಪಕ್ಷದ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಅವರೊಂದಿಗೆ ಆ ಪಕ್ಷದ ದಿಗ್ಗಜರು ಕೂಡ ಕೈ ಜೋಡಿಸಿದ್ದು ಅಭ್ಯರ್ಥಿಗಳಿಗೆ ಮತ್ತಷ್ಟು ಆನೆ ಬಲ ಬಂದಂತಾಗಿದೆ. ಆರ್ಆರ್ ನಗರ ಮಿನಿ ಕದನದ ಅಖಾಡ ಭಾರೀ ಸದ್ದು ಮಾಡ್ತಾನೆ ಇದೆ. ರಾರಾ ಕ್ಷೇತ್ರವನ್ನ ಪ್ರತಿಷ್ಠೆಯ ಕಣವನ್ನಾಗಿ ಸ್ವೀಕರಿಸಿದ್ದಾರೆ 3 ಪಕ್ಷಗಳ ನಾಯಕರು. ಹಾಗಾಗಿ ಚುನಾವಣಾ ದಿನಾಂಕ ಘೋಷಣೆಯಾದಾಗಲಿಂದಲೂ 3 ಪಕ್ಷದ ದಿಗ್ಗಜರು ಕಾಲಿಗೆ ಚಕ್ರ ಕಟ್ಕೊಂಡು ಪ್ರಚಾರ ಮಾಡ್ತಿದ್ದಾರೆ. ಭಾನುವಾರ ಬಹಿರಂಗ ಪ್ರಚಾರಕ್ಕೆ ಅಂತಿಮ ದಿನವಾಗಿರೋದ್ರಿಂದ 3 ಪಕ್ಷದ ರಣಕಲಿಗಳು ಪ್ರಚಾರ ಮಾಡಿದ್ರು. ಇಷ್ಟು ದಿನ ಬಹಿರಂಗ ಪ್ರಚಾರ, ನಾಯಕರುಗಳ ಮಾತಿನ ಸಮರ, ಜಟಾಪಟಿ ಎಲ್ಲವನ್ನ ನಾವು ನೋಡಿದ್ದೇವೆ. ಈಗ ಅಸಲಿ ಆಟ ಶುರುವಾಗಿದೆ. ಕೊನೆಯ ದಿನ ಯಾವ ರೀತಿ ಪ್ಲಾನ್ ಮಾಡಲಾಗುತ್ತೋ ಆಗ ರಾಜಕೀಯ ಉಲ್ಟಾ ಆದ್ರೂ ಆಗಬಹುದು. ಆ ನಿಟ್ಟಿನಲ್ಲಿ 3 ಪಕ್ಷಗಳ ನಾಯಕರು ಮತದಾರರನ್ನ ಓಲೈಸಿಕೊಳ್ಳಲು ಮಹಾ ರಣತಂತ್ರ ಹೂಡುತ್ತಿದ್ದಾರೆ. ಕೊನೆ ದಿನ ಏನೆಲ್ಲ ಕಸರತ್ತುಗಳನ್ನ ಮಾಡಬೇಕು ಎಲ್ಲಾ ಕಸರತ್ತನ್ನು ಮಾಡಿದ್ರು 3 ಪಕ್ಷಗಳ ನಾಯಕರು.
ಬಿಜೆಪಿ ಅಭ್ಯರ್ಥಿ ಮುನ್ರಾಜು ಪರ ಆರ್ ಅಶೋಕ್ ಪಾದಯಾತ್ರೆಯ ಮೂಲಕ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದ್ರು. ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಜೆಪಿ ಪಾರ್ಕ್ ಸಮೀಪದ ಎಂಇಎಸ್ ರಸ್ತೆಯಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿದ್ರು. ಹಾಗೆ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ ಜಾಲಹಳ್ಳಿ ಯಶವಂತಪುರ ಭಾಗದಲ್ಲಿ ಮನೆ ಮನೆಗೆ ಭೇಟಿ ಮಾಡಿ ಪ್ರಚಾರ ನಡೆಸಿದ್ರು. ಬಹಿರಂಗ ಪ್ರಚಾರ ಮುಗಿದ ಬೆನ್ನಲ್ಲೇ ಬಿಜೆಪಿ ತನ್ನ ಕಾರ್ಯಕರ್ತರನ್ನ ಬೂತ್ ಮಟ್ಟಕ್ಕೆ ಕಳಿಸಿ ಮತದಾರರ ಮನವೊಲಿಸೋ ಕೆಲಸ ಮಾಡಿಸ್ತಾ ಇದೆ. ಕೆಲ ಕಾಂಗ್ರೆಸ್ ಕಾರ್ಪೊರೇಟರ್ಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಅಭ್ಯರ್ಥಿಗಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಮಾತು ಕೂಡ ಇದೆ. ರಾರಾ ಕ್ಷೇತ್ರದ ಉಸ್ತುವಾರಿ ಹೊತ್ತಿರುವ ಆರ್ ಅಶೋಕ್ ಮನೆಯಲ್ಲೇ ಕುಳಿತು ಮುಂದಿನ ರಣತಂತ್ರ ಹೂಡ್ತಿದ್ದಾರೆ. ಇನ್ನೊಂದು ಕಡೆ ಇಷ್ಟು ದಿನ ಕ್ಷೇತ್ರದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಡಿಕೆಶಿ ಕೂಡ ತಮ್ಮ ಪ್ರತಿಸ್ಪರ್ಧಿಗಳನ್ನ ಸೋಲಿಸಲು ಮೈಂಡ್ ಗೇಮ್ ಮಾಡ್ತಿದ್ದಾರೆ ಎಂಬ ಮಾತಿದೆ. ಇನ್ನೊಂದು ಕಡೆ ದಳಪತಿಗಳು ಕೂಡ ಜೆಡಿಎಸ್ ಕಾರ್ಯಕರ್ತರನ್ನ ಮನೆ ಮನೆಗೆ ಕಳಿಸಿ ಮತದಾರರ ಬಳಿ ಮತಯಾಚನೆ ಮಾಡಿಸ್ತಿದ್ದಾರೆ. ಇನ್ನೊಂದು ಕಡೆ ಮೂರು ಪಕ್ಷಗಳ ನಾಯಕರು ಕೂಡ ಪಕ್ಷಕ್ಕೆ ಧಕ್ಕೆ ಬಾರದಂತೆ ಹೇಳಿಕೆಗಳನ್ನ ಕೊಡದೇ ಇರೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ನವೆಂಬರ್ 3ಕ್ಕೆ ಚುನಾವಣೆ ನಡೆಯಲಿದ್ದು ಕೊನೆ ದಿನ ಚುನಾವಣೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಮತದಾರರು ಯಾರ ಕಡೆನಾದರೂ ಶಿಫ್ಟ್ ಆಗಬಹುದು. ಹಾಗಾಗಿ ಮೂರು ಪಕ್ಷಗಳ ಲೀಡರ್ಗಳು ಎಲ್ಲವನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡೋಕೆ ನೋಡ್ತಿದ್ದಾರೆ. ಎಲೆಕ್ಷನ್ ಅಖಾಡದಲ್ಲಿ ಕೊನೆ ದಿನವೂ ನಾಯಕರ ಅಬ್ಬರ ಜೋರಾಗಿತ್ತು. ಪರಸ್ಪರ ಒಬ್ಬರಿಗೆ ಒಬ್ಬರು ಏಟಿಗೆ ಎದುರೇಟು ನೀಡಿದ್ರು. ಮಹಿಳಾ ಅಭ್ಯರ್ಥಿಗಳ ಮಾತು ಭಾವನಾತ್ಮಕ ಸನ್ನಿವೇಶಕ್ಕೂ ಸಾಕ್ಷಿಯಾಗಿತ್ತು. ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ ನೋಡಿ. ಈ ಬಾರಿ ಉಪಚುನಾವಣೆಯಲ್ಲಿ ಅಭಿವೃದ್ಧಿ ಮಂತ್ರ ಪಠಣೆಗಿಂತಲೂ ನಾಯಕರ ವಾಕ್ಸಮರವೇ ಜೋರಾಗಿತ್ತು ಅಂತ ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಿವೆ. ಅಂತಿಮ ದಿನದ ಪ್ರಚಾರದಲ್ಲೂ ಕೂಡ ಅದು ಕಂಡುಬಂತು. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಮೂರು ಪಕ್ಷಗಳ ನಾಯಕರು ಪರಸ್ಪರ ಒಬ್ಬರನ್ನೊಬ್ಬರು ಕಾಲೆಳೆದುಕೊಂಡ್ರು. ಅಖಾಡದಲ್ಲಿ ಮಾತಿನ ಕದನ ಜೋರಾಗಿತ್ತು. ಮೂರು ಪಕ್ಷದ ನಾಯಕರು ಏಟಿಗೆ ಎದುರೇಟು ನೀಡಿದ್ರು. ಸಂಸದ ಡಿಕೆ ಸುರೇಶ್ ಸುದ್ದಿಗೋಷ್ಠಿ ನಡೆಸಿ ಕಮಲ ಪಾಳ್ಯಕ್ಕೆ ತಿರುಗೇಟು ಕೊಟ್ರು. ಇವತ್ತು ಬಿಜೆಪಿಯ ಕಾರ್ಯಕರ್ತರು ಹಣ ಹಂಚಲಿಕ್ಕೆ ಮನೆ ಮನೆಗೆ ಅವ್ರ ಕಾರ್ಯಕರ್ತರನ್ನ ಕರ್ಕೊಂಡೋಗಿ ನೀವು ಬಾಕ್ಲಲ್ಲಿ ನಿಂತು ವ್ಯವಸ್ಥಿತವಾಗಿ ನೀವು ಅವರ ಚುನಾವಣಾ ಪ್ರಚಾರದಲ್ಲಿ ನೀವು ಸಹಕಾರ ಕೊಡ್ತಾ ಇದ್ದೀರಿ. ಈ ಚುನಾವಣೆಯಲ್ಲಿ ಹಣದ ಹೊಳೆ ಹರಿತಾ ಇದೆ, ಅಧಿಕಾರದ ಯಂತ್ರ ದುರುಪಯೋಗ ಆಗ್ತಾ ಇದೆ. ನೀವು ಇವತ್ತು ಜನರನ್ನ ಮೋಸ ಮಾಡ್ತಾ ಇದ್ದೀರಿ. ಆ ಮೋಸ ಮಾಡೋದಕ್ಕೆ ಜನ 3ನೇ ತಾರೀಕು ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ. ಇದೇ ಸಮಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಕೂಡ ಮಾತನಾಡಿದ್ರು. ನಾನು ಅರಿಶಿನ ಕುಂಕುಮ ಕಳೆದುಕೊಂಡಿದ್ದೇನೆ, ಜನ ಅರಿಶಿನ ಕುಂಕುಮ ಕೊಡ್ತಾರೆ ಅನ್ನೋ ಭರವಸೆ ಇದೆ ಅಂದ್ರು. ಇವತ್ತೇನು ನಾನು ಅರಿಶಿನ ಕುಂಕುಮ 5 ವರ್ಷಗಳ ಹಿಂದೆ ಕಳ್ಕೊಂಡಿದ್ದೀನಿ. ನನ್ನ ಜನ, ಈ ಕ್ಷೇತ್ರದ ಜನ ನನಗೆ ಅರಿಶಿನ ಕುಂಕುಮ ಕೊಟ್ಟೇ ಕೊಡ್ತಾರೆ. ನಾನು ಈ ಚುನಾವಣೆಯಲ್ಲಿ ಗೆಲ್ತೀನಿ. ಏನು ಅರಿಶಿನ ಕುಂಕುಮನ ನನಗೆ ಭಿಕ್ಷೆ ರೂಪದಲ್ಲಿ ನನ್ನ ಜನಗಳು ಕೊಡ್ತಾರೆ. ನವೆಂಬರ್ 3ನೇ ತಾರೀಕು ಆ ಭಿಕ್ಷೆಯನ್ನು ನಾನು ಸ್ವೀಕರಿಸ್ತಿದ್ದೀನಿ ಈ ಜನಗಳ ಮಧ್ಯೆ. ಇನ್ನೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರು ಶಿರಾದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಹೇಳೋ ಅಭ್ಯಾಸನ ನಿಲ್ಲಿಸಬೇಕು. ವಿಷಯ ಗೊತ್ತಿದೆ ನನಗೆ. ಆ ಕೆರೆ ತುಂಬಿಸ್ತೀವಿ ಅಂತ ಹೇಳಿ ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದರು. ಕೃಷ್ಣಾ ಬೇಸಿನ್ ಪ್ರಾಜೆಕ್ಟ್ ಕಳೆದು ಅದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ. ಈಗ ಇದು ಭಾಳ ಹಿಂಸೆ ಇದೆ. 3 ತಿಂಗಳು 6 ತಿಂಗಳು ಹೇಳ್ಕೊಳ್ಳೋರು. ಎಲ್ಲಾ ಪಕ್ಷಗಳ ನಾಯಕರಿಗೂ ತಾವು ಚುನಾವಣೆಯಲ್ಲಿ ಗೆಲ್ಲಲೇಬೇಕೆಂಬ ಹಠ ಇದ್ದೇ ಇರುತ್ತೆ. ಹಾಗಾಗಿ ಈ ರೀತಿ ವಾಕ್ಸಮರಗಳು ಎಲೆಕ್ಷನ್ನಲ್ಲಿ ನಡೆಯೋದು ಕಾಮನ್ ಎಂಬ ಮಾತುಗಳು ಕೂಡ ಇವೆ. ಯಾರು ಎಷ್ಟೇ ಚುನಾವಣಾ ರಣತಂತ್ರ ಹೂಡ್ಲಿ, ಮೆಗಾ ಪ್ಲಾನ್ ಮಾಡಲಿ, ಅಂತಿಮ ತೀರ್ಪು ಮತದಾರರದ್ದೇ ಆಗಿರುತ್ತೆ. ಯೋಗ್ಯ ಅಭ್ಯರ್ಥಿಯನ್ನ ಆರಿಸುವ ಎಲ್ಲ ಹಕ್ಕು, ವಿವೇಚನೆ ಮತದಾರರಿಗಿದೆ. ಇದು ಉಪಸಮರಾಂಗಣದ ಬಹಿರಂಗ ಪ್ರಚಾರದ ಭರಾಟೆ. ಇನ್ನು ಯಾವ ಅಭ್ಯರ್ಥಿಗೆ ಮತದಾರ ಒಲವು ತೋರ್ತಾನೆ ಅನ್ನೋದು ಫಲಿತಾಂಶದ ದಿನವೇ ತಿಳಿಯಲಿದೆ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.